ಮಳೆ ಬಿದ್ದ ಕಾರಣಕ್ಕಾಗಿ ಸೀದಾ ಸೋಮವಾರ ಸ್ಕೂಲಿಗೆ ಹೋಗ್ಬೇಕಂದು ಘೋಷಿಸಲಾಗಿದೆ. ಸೃಜನ್ ನಿಜ. ಹಾಯ್ ಎಲ್ಲ ನಮಸ್ಕಾರ. ಎಲ್ಲರೂ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೊಂತ ನಾನು ಚೆನ್ನಾಗಿ ಬನ್ನಿ. ಇವತ್ತಿನ ಮಿನಿ ಬ್ಲಾಗ್ ಶುರು ಮಾಡೋಣ. ಇವತ್ತಿರೋದು ಲಾಸ್ಟ್ ಡೇ ಆಫ್ ದಿಸ್ ಚಾಲೆಂಜ್, ಮೀನ್ಸ್ 30 days. ಈಗ ಸದ್ಯಕ್ಕೆ ರೆಡಿ ಎಲ್ಲ ಆಗ್ಬಿಟ್ಟಿನಿ. ಸ್ಕೂಲಿಗೆ ಹೋಗೋದೊಂದು ಬಾಕಿ ಐತೆ. ಇಲ್ಲಿ ಚಿಯಾ ಸೀಡ್ಸ್ ನೆನೆ ಇಟ್ಟು ಇದು ಕುಡಿದು ಹೋಗ್ಬೇಕು. ಸ್ಕೂಲಿಗೆ ಹೋಗಿ ಬಂದ್ಬಿಟ್ಟು ಸಿಗ್ತೀನಿ ನಿಮಗೆ. ಓಕೆ ಗಾಯ್ಸ್, ಸ್ಕೂಲಿಂದ ಬಂದಿಕೊಳ್ಳೆ ಯಾಕಪ್ಪ ಹೊರಗಡೆ ಬಂದಿನಿ ಅಂತ ಸಾಮಾಂತರಕ್ಕೆ ನನಗೆ ಗೆಣಸು ಮಾಡಿದ್ದಾರೆ ಮನೆಯಲ್ಲಿ. ಗೆಣಸಿಗೆ ಬೇಕಾಗಿರೋ ಸಾಮಾನು ತೊಗೊಂಬರಕ್ಕಂತ ಹೊರಗಡೆ ಬಂದಿನಿ. ಬರೀ ಹೋಗೋಣ. ಓಕೆ ಗಾಯ್ಸ್, ಈಗ ಬೆಲ್ಲ, ಹೊರಗಿನ ಬೆಲ್ಲ ಮತ್ತು ತುಪ್ಪ ಎಲ್ಲ ತೊಗೊಂಡಿದ್ದು ಮನೆಗೆ ಹೋಗೋಣ. ಈಗ ಸದ್ಯಕ್ಕೆ ರೋಡಲ್ಲಿ ಅಷ್ಟು ಕಾಣ್ತಿರ್ಬೋದು. ಮನೆ ಹತ್ರನೇ ಬಂತು. ಮನೆ ಹತ್ರ ಇರೋದು ಹತ್ರನೇ ಬಂತು. ಓಕೆ ಗೈಸ್, ನಾನು ಯಾಕೆ ಇಷ್ಟು ಜಲ್ದಿ ಇವತ್ತು ಸಾಮಾನು ತರಕ್ಕೆ ಹೋದೆ ಅಂತ ನಿಮ್ಮ ಗದಗಿಂದ ಮಾತಾಡ್ಬೇಡ್ರಿ. ಬಸ್ 8 ಗಂಟೆಗೆ ಐತಂತೆ, 7 ಗಂಟೆಗೆ ಐತಂತೆ. ಗೈಸ್, ಒಂದು ಬ್ರೇಕಿಂಗ್ ನ್ಯೂಸಿಗೆ ಹೊರಗೆ ಬಂದಿದೆ. ಅದು ಯಾವ ಬ್ರೇಕಿಂಗ್ ನ್ಯೂಸ್ ಅಪ್ಪ ಅಂತ ಅಂದ್ರೆ, ಈಗ ನಮ್ಮ ಪದ್ಮಾರಾಣಿ CK ಮೇಡಮ್ ಅವರು ಅರ್ಧ ದಾರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮುಂಡ್ರಿಗಿಯಲ್ಲಿ ಇದ್ದಾರೆ. ಈ ಕಡೆ ಬಸ್ ಬರೋಕ್ಕೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾವು ನಮ್ಮ ಬ್ರಮ್ ಗಾಡಿಯಲ್ಲಿ ಹೋಗಿ ಅವ್ರಿಗೆ ಬ್ರಮ್ ಅನ್ನಂಗೆ ಕರ್ಕೊಂಡ್ಬರ್ಬೇಕು. ಅದಕ್ಕೆ ನಮ್ಮ ಅಕ್ಕ ಈಗ ಒಳಗೆ ನಮ್ಮ ಅಜ್ಜಿಗೆ ಹೇಳ್ಬರಕ್ಕೆ ಹೋಗ್ಬರ್ತೀವಿ ಅಂತ. ಹೋಗ್ಬರ ಬರ್ರಿ, ಚಲೋ. ಮಸ್ತ್ ಜೋಕ್ ಮಾರಾರೆ. ನೋಡಿ ಎಷ್ಟು ಗಾಡಿ. ನಮ್ಮ ಅಕ್ಕಕ್ಕೆ ಬೇರೆ ತೆಗಿತಾನ ಇಲ್ಲ ತೆಗಿತಿಲ್ಲ ನಮ್ಮ ಅಕ್ಕ ಅಂತ ಇಂತ ಮಾಡಿ. ನೋಡ್ರಿ, ಬಂದ ಪದ್ಮರಾಣಿ ಅವ್ರು ಹಿಂದೆ ಇದ್ದಾರೆ. ಬರೀ ತೋರಿಸ್ತೀನಿ. ಅವ್ರು ನಡ್ಕೊಂತ ಬರಕಂತ ಫ್ರೆಂಡ್ಸ್ ಏನ ಜೊತೆಗೆ. ನೋಡಿ ಗೈಸ್, ಬಂದ್ಲು ಹಾಯ್ ಅನ್ಬಿಡ. ಹಾಯ್. ಹಾಗೆ ಗೈಸ್, ಕಾರ್ ಪಾರ್ಕ್ ಮಾಡಿ ದೊಡ್ಡಮಾರ ಮನೆಗೆ ಬಂದಾತು. ನಮ್ಮ ಅಕ್ಕಗೆ ಇಲ್ಲೇ ಹೋಗ್ಬಿಟ್ಟಿದ್ವಿ. ಅಲ್ಲಿ ಕುಂತಾಳಿಗೆ. ಓಕೆ ಗೈಸ್, ಡೇ 1 ಇಂದ ಸ್ಟಾರ್ಟ್ ಮಾಡಿದ್ವಿ. ಡೇ 30 ಬಂದಿ. ಇದು 30 ದಿವಸ ಹೆಂಗ್ ಕಳೀತಂತ ಗೊತ್ತಾಗಲಿಲ್ಲ. ಮತ್ತೆ ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.